ಈಗ ನ್ಯೂಸ್ 18 ಟಾಪ್ 18 ಸ್ಟೋರಿಗಳನ್ನು ಬನ್ನಿ ನೋಡ್ಕೊಂಡು ಬರೋಣ. ಬಿಬಿಎಂಪಿ ಮೇಯರ್ ಸಂಪತ್ ರಾಜ್ ರಸ್ತೆ ಗುಂಡಿ ತಪಾಸಣಾ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಬಿಬಿಎಂಪಿ ಕಚೇರಿಯಿಂದ ಅನಿರೀಕ್ಷಿತ ತಪಾಸಣೆ ಆರಂಭಿಸಿದ್ದಾರೆ. ಲಾಟರಿ ಚೀಟಿ ಎತ್ತುವ ಮೂಲಕ ಮೇಯರ್ ರಸ್ತೆಗಳಿಗೆ ಭೇಟಿಯನ್ನು ನೀಡುತ್ತಿದ್ದಾರೆ. ಸದ್ಯ ಮಿಷನ್ ರಸ್ತೆಯಲ್ಲಿ ಗುಂಡಿಗಳನ್ನು ತಪಾಸಣೆ ಮಾಡ್ತಾ ಇದ್ದು, ರಸ್ತೆ ಪಕ್ಕದಲ್ಲಿರುವಂತಹ ಕಸ ನೋಡಿ ಅಧಿಕಾರಿಗಳಿಗೆ ಮೇಯರ್ ಸಲಹೆಗೆ ತೆಗೆದುಕೊಂಡರು. ಮಿಷನ್ ರಸ್ತೆಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡದಂತಹ ಗುತ್ತಿಗೆದಾರರಿಗೆ 1 ಲಕ್ಷ ದಂಡ ವಿಧಿಸಿದ ಮೇಯರ್, ರೆಸಿಡೆನ್ಸಿ ರಸ್ತೆಯಲ್ಲಿ ರಸ್ತೆ ಮೇಲೆ ನೀರು ನಿಂತಿದ್ದಕ್ಕೆ ಗುತ್ತಿಗೆದಾರನಿಗೆ 10 ಲಕ್ಷ ದಂಡ ಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಲೇಬೇಕೆಂದು ನಿರ್ಧರಿಸಿರುವಂತಹ ರಾಹುಲ್ ಅದಕ್ಕಾಗಿ ರಣತಂತ್ರವನ್ನು ರೂಪಿಸಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಲೋಕಸಭೆ ಚುನಾವಣೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಲೋಕಸಭೆಗೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಸುಪ್ರೀಂ ಪವರ್ ಕೊಟ್ಟಿದೆ. ಇದು ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ನುಂಗಲಾರದ ಬಿಸಿ ತುಪ್ಪವಾದಂತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಎಂಬುದು ಮತ್ತೆ ಸಾಬೀತಾಗಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನಡುವೆ ಶೀತಲ ಸಮರ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಧಿಕಾರ ಸ್ವೀಕರಿಸಿದ ದಿನದಿಂದಲೂ ಕೂಡ ಇವರಿಬ್ಬರ ನಡುವೆ ಇವರಿಬ್ಬರು ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿರೋದು ಈ ಒಂದು ಅನುಮಾನಕ್ಕೆ ಮತ್ತಷ್ಟು ಕಾರಣವಾಗಿದೆ. ಈಶ್ವರ್ ಖಂಡ್ರೆ ಕಚೇರಿಯಲ್ಲೇ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾರೆ. ಅಧ್ಯಕ್ಷರಿಗಿಂತ ಕಾರ್ಯಾಧ್ಯಕ್ಷರೇ ಚುರುಕಾಗಿದ್ದು ಮನಸ್ತಾಪಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಸಿಎಂ ಕುಮಾರಸ್ವಾಮಿಗೆ ಅಧಿಕಾರದ ಮದ ಏರಿದೆ. ಬುದ್ಧಿಸ್ಥಿಮಿತ ಕಳೆದುಕೊಂಡು ಏನೇನೋ ಮಾತನಾಡ್ತಿದ್ದಾರೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಹಗುರವಾಗಿ ಮಾತನಾಡುವುದನ್ನ ಬಿಡಬೇಕು. ಆ ಭಾಗದವರು ಓಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾಕೆ ಸಿಎಂ ಆದ್ರು? ಇದೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಇಂಥ ಮಾತುಗಳು ಸಿಎಂ ಹುದ್ದೆಗೆ ಶೋಭೆ ತರುವಂತದ್ದಲ್ಲ. ಅವರ ಹೇಳಿಕೆಯಿಂದಾಗಿ ಸಮಾಜದಲ್ಲಿ ಗೊಂದಲ ಒಡಕು ಉಂಟಾಗ್ತಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಸರ್ಕಾರಿ ಬಂಗಲೆ ನವೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಡಿ. ರೇವಣ್ಣ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ಬಂಗಲೆ ನವೀಕರಣಕ್ಕೆ ನಾನು ಮುಂದಾಗಿಲ್ಲ. ಮನೆ ನವೀಕರಣಕ್ಕೆ ಕೋಟಿ ಹಣ ಕೂಡ ಖರ್ಚು ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಮಂಜೂರಾದಂತಹ ಕಾಮಗಾರಿ ಅದು. ಕೆಲವು ಕಡೆಯಿಂದ ನೀರು ಸೋರ್ತಾ ಇತ್ತು. ಹೀಗಾಗಿ 4 ರಿಂದ 5 ಲಕ್ಷ ಮಾತ್ರ ಖರ್ಚು ಮಾಡಿರೋದಾಗಿ ಕಾಮಗಾರಿ ಮಾಡಿಸಲಾಗ್ತಿದೆ ಅಂತ ಹೇಳಿದ್ದಾರೆ. ಆ ಬಗ್ಗೆ ದಾಖಲೆ ಇದೆ ಅಂತ ಕೂಡ ರೇವಣ್ಣ ಹೇಳಿದ್ದಾರೆ. ಇನ್ನು ಫ್ರಾನ್ಸ್ ಜೊತೆಗಿನ ರಾಫೆಲ್ ಯುದ್ಧ ವಿಮಾನ ಖರೀದಿ ಸಾಕಷ್ಟು ಚರ್ಚೆಯಾಗಿತ್ತು. ಒಪ್ಪಂದದ ಕುರಿತು ತಪ್ಪು ಮಾಹಿತಿ ನೀಡಿದಂತಹ ಆರೋಪದಲ್ಲಿ ಪ್ರಧಾನಿ ಮೋದಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಲೋಕಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸುವುದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ನಿರ್ಧಾರ ಮಾಡಿದ್ದಾರೆ. ಆದರೆ ಪ್ರಧಾನಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲಾಗ್ತಿದೆ ಎಂಬ ಕುರಿತು ಸ್ಪಷ್ಟತೆ ಇಲ್ಲ. ಆದರೆ ವಿಮಾನ ದರ ಸಹಿತ ಎಲ್ಲಾ ವಿಚಾರವನ್ನು ಕೂಡ ಪ್ರಧಾನಿ ಮೋದಿ ಹಾಗೂ ಭದ್ರತಾ ಸಚಿವರು ಮುಚ್ಚಿಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಗೌರಿ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರು ಮಡಿಕೇರಿ ಮೂಲದ ರಾಜೇಶ್ ಬಂಗೇರ ಎನ್ನುವನನ್ನ ಬಂಧಿಸಿದ್ದಾರೆ. ಶಿಕ್ಷಣ ಇಲಾಖೆ ಉದ್ಯೋಗಿಯಾಗಿರುವಂತಹ ರಾಜೇಶ್ ನೇಮಕಾತಿಯಲ್ಲಿ ಅಮೋಲ್ ಕಾಳೆಗೆ ಸಹಾಯ ಮಾಡಿದ್ದ ಅಂತ ಹೇಳಲಾಗ್ತಿದೆ. ಇನ್ನು ಹೆಚ್ಚಿನ ತನಿಖೆಗಾಗಿ ಆರೋಪಿಯನ್ನು 3ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿ ಆಗಸ್ಟ್ 6ರವರೆಗೆ ರಾಜೇಶ್ನನ್ನ ಎಸ್ಐಟಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಎಸ್ಐಟಿ ವಶಕ್ಕೆ ಪಡೆದಿರುವಂತಹ ಗಣೇಶ್ ಮಿಸ್ಕಿನ್ ಆರ್ಎಸ್ಎಸ್ನ ಮುಖಂಡ ಅಲ್ಲ. ಹೀಗಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಆ ಪ್ರಕರಣದಲ್ಲಿ ಆರ್ಎಸ್ಎಸ್ ಎಳೆದು ತಂದಿರುವುದು ಸಮರ್ಥನೀಯವಲ್ಲ. ಪ್ರಕರಣಕ್ಕೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆರ್ಎಸ್ಎಸ್ ಒತ್ತಾಯ ಮಾಡಿದೆ. ಈಗಾಗಲೇ ಆರ್ಎಸ್ಎಸ್ ಅನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನವನ್ನ ನಾವು ಖಂಡಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಸಂಸತ್ನಲ್ಲಿ ಕರ್ನಾಟಕ ರಾಜಕೀಯದ್ದು ಕೂಡ ಚರ್ಚೆ ಆಯಿತು. ಆಂಧ್ರಪ್ರದೇಶದ ಹಿಂದೂಪುರದ ಟಿಡಿಪಿ ಸಂಸದ ಕೃಷ್ಣಪ್ಪ ನಿಮ್ಮಲ್ ಕರ್ನಾಟಕ ರಾಜಕೀಯ ಬಿರುಗಾಳಿಯನ್ನ ಸ್ಮರಿಸಿದರು. ವಿಧಾನಸಭೆ ಚುನಾವಣೆ ವೇಳೆ ಬಹುಮತ ಇಲ್ಲದಿದ್ರೂ ಕೂಡ ಬಿಜೆಪಿಗೆ ಸರ್ಕಾರದ ರಚನೆಗೆ ಅವಕಾಶವನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ರಾಜನೀತಿ ಅಂತ ಹೇಳಿದ್ದಾರೆ. ಇನ್ನು ಗೆದ್ದ ಶಾಸಕರಿಗೆ ಕೋಟಿ ಹಣ ಕೊಡ್ತೀವಿ, ನಿಮ್ಮ ಆಸ್ತಿ ದುಪ್ಪಟ್ಟಾಗುತ್ತೆ ಅಂತೆಲ್ಲ ಆಮಿಷ ಒಡ್ಡಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲಿನ ಐಟಿ ದಾಳಿ ಬಗ್ಗೆಯೂ ಕೂಡ ನಿಮ್ಮಲ್ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಕ್ಷುಲ್ಲಕ ಕಾರಣಕ್ಕೆ ಗದಗ ನಗರದ ವಿಶ್ವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಗಲಾಟೆ ನಡೆದಿದೆ. ಬಸವರಾಜ ಮಾಳಿಗೆ ಎಂಬುವನನ್ನ ಕುಡಿದ ಮತ್ತಿನಲ್ಲಿ ಬಾರ್ ಮಾಲೀಕ ಸೇರಿ 3 ಮೇಲೆ ಬಾಟ್ಲಿಯಿಂದ ಹಲ್ಲೆ ನಡೆಸಿದ್ದಾನೆ. ಕಿಟಕಿ ಗ್ಲಾಸ್ ಕೂಡ ಪುಡಿಯಾಗಿದೆ. ಘಟನೆಯಲ್ಲಿ ಸಪ್ಲೈಯರ್ ಹಾಗೂ ಗ್ರಾಹಕನ ತಲೆಗೆ ಪೆಟ್ಟು ಬಿದ್ದಿದ್ದು ಗಂಭೀರ ಗಾಯಗಳಾಗಿದ್ದಾವೆ. ಆರೋಪಿಗಾಗಿ ಶಾರಾ ಠಾಣೆ ಪೊಲೀಸರು ಈಗ ಹುಡುಕಾಡುತ್ತಿದ್ದಾರೆ.
ಬಾಲ್ಯ ವಿವಾಹ ನಡೀತಿದ್ದಂತಹ ಸಮುದಾಯ ಭವನದ ಮೇಲೆ ನೆಲಮಂಗಲದ ತಹಶೀಲ್ದಾರ್ ದಾಳಿಯನ್ನ ಮಾಡಿ ಮದುವೆಯನ್ನು ನಿಲ್ಲಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಹೊನ್ನಗಂಗಯ್ಯ ಪಾಳ್ಯದಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಮದುವೆ ಮಾಡಲಾಗ್ತಾ ಇತ್ತು. ಈ ವೇಳೆ ಈ ಸುದ್ದಿ ತಿಳಿದಂತ ತಹಶೀಲ್ದಾರ್ ದಾಳಿ ಮಾಡ್ತಾರೆ. ವಿಷಯ ತಿಳಿದ ವಧುವರ ಕಲ್ಯಾಣ ಮಂಟಪಕ್ಕೆ ಬರದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ವಧುವರನ ಪೋಷಕರ ವಿರುದ್ಧ ಈಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತ ಮದುವೆಗೆ ತಯಾರಿಸಿದಂತ ಊಟ ವೇಸ್ಟ್ ಆಗಿದೆ. ಉಗಾಂಡ ರಾಷ್ಟ್ರಕ್ಕೆ ಭೇಟಿ ನೀಡಿರುವಂತಹ ಪ್ರಧಾನಿ ಮೋದಿ ಕ್ಯಾನ್ಸರ್ ಥೆರಪಿ ಯಂತ್ರವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಉಭಯ ದೇಶಗಳ ಪ್ರೀತಿಯ ಸಾಂಕೇತಿಕವಾಗಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಕ್ಯಾನ್ಸರ್ ಥೆರಪಿ ನೀಡೋದಕ್ಕೆ ಪ್ರಧಾನಿ ಮುಂದಾಗಿರೋದು. ಇಂದು ಮೋದಿ ಜೊಹಾನ್ಸ್ಬರ್ಗ್ನಲ್ಲಿ ನಡೆಯಲಿರುವಂತಹ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಆಫ್ರಿಕಾದ ರಾಂಡ್ವಾ ಪ್ರದೇಶಕ್ಕೆ ಪ್ರವಾಸ ತೆರಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಗ್ರಾಮಸ್ಥರಿಗೆ 200 ಹಸುಗಳನ್ನು ದೇಣಿಗೆ ಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದ ಬಡವರ ಆರ್ಥಿಕ ಅಭಿವೃದ್ಧಿಗಾಗಿ ಭಾರತದ ರೀತಿಯಲ್ಲೇ ರಾಂಡಾ ದೇಶದಲ್ಲೂ ಕೂಡ ಗೋವುಗಳನ್ನು ದೇಣಿಗೆ ನೀಡಲಾಗ್ತಾ ಇದೆ. ಇದಕ್ಕಾಗಿ ಗಿರಿಂಕಾ ಎಂಬ ಕಾರ್ಯಕ್ರಮ ಕೂಡ ರೂಪಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ಇಂದು ಹಸುಗಳನ್ನು ದೇಣಿಗೆ ನೀಡಲಾಯಿತು. ಭಾರತದಲ್ಲಿ ಗೋವುಗಳನ್ನು ಪೂಜಿಸುವ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಮೂಲಕವೇ ಗೋವುಗಳ ದೇಣಿಗೆ ಕೊಡಿಸಲಾಯಿತು. ಈ ಸಂದರ್ಭದಲ್ಲಿ ರ್ವಾಂಡಾ ಅಧ್ಯಕ್ಷ ಪಾಲ್ ಕಗಾಮೆ ಕೂಡ ಉಪಸ್ಥಿತರಿದ್ದರು. ಸಂಸತ್ತಿನ ಮೇಲ್ಮನೆಯಲ್ಲಿ ನಿನ್ನೆ ಕೋತಿಗಳ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಎಎನ್ಐಡಿಎಲ್ ಸದಸ್ಯ ರಾಮ್ಕುಮಾರ್ ಕಶ್ಯಪ್ ವಿಷಯವನ್ನು ಪ್ರಸ್ತಾಪಿಸಿ ರಾಜಧಾನಿ ದೆಹಲಿಯಲ್ಲಿ ಮಂಗಗಳ ಹಾವಳಿ ವಿಪರೀತವಾಗಿದೆ. ಗಿಡಗಳನ್ನು ಹಾಳು ಮಾಡಿ ಬಟ್ಟೆಗಳನ್ನು ಹಾಗೂ ಇತರ ವಸ್ತುಗಳನ್ನು ಅಪಹರಿಸಿ ಪರಾರಿಯಾಗ್ತಿದ್ದಾವೆ. ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಉಪರಾಷ್ಟ್ರಪತಿಯಾದಂತಹ ಸಭಾಪತಿ ವೆಂಕಯ್ಯ ನಾಯ್ಡು ತಮ್ಮ ನಿವಾಸದಲ್ಲೂ ಕೂಡ ಕೋತಿಗಳ ಕಾಟ ಹೆಚ್ಚಾಗ್ತದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕಾಗಿದೆ ಅಂತ ಹೇಳಿದರಂತೆ. ಕಳಪೆ ಡಾಂಬರೀಕರಣ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಜನಪ್ರತಿನಿಧಿಗಳು ಗುಳುಂ ಮಾಡಿದ್ರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಡಿಎ ರಸ್ತೆ, ಹರಿಸ್ಥಳ, ಗೌಡನಹಳ್ಳಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ ಅಂತ ಸಾರ್ವಜನಿಕರು ಡಾಂಬರ್ ರಸ್ತೆ ಕೈನಿಂದ ಕಿತ್ತು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗೆ ಕ್ಷಣಗಣನೆ ಆರಂಭವಾಗಿದೆ. ಆಗಸ್ಟ್ 1ರಿಂದ ಮೊದಲ ಟೆಸ್ಟ್ ಆರಂಭವಾಗುತ್ತೆ. ಈ ನಡುವೆ ಟೀಂ ಇಂಡಿಯಾದ ಇಶಾಂತ್ ಶರ್ಮಾ ಹೊಸ ಗೆಟಪ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಉದ್ದ ಕೂದಲಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂಥ ಇಶಾಂತ್ ಶರ್ಮಾ ತಮ್ಮ ಲಾಂಗ್ ಹೇರ್ಗೆ ಕತ್ತರಿ ಹಾಕಿ ಶಾರ್ಟ್ ಮಾಡಿಕೊಂಡು ಮಿಂಚ್ತಾ ಇದ್ದಾರೆ. ಇನ್ನು ನಟಿ ರಚಿತಾ ರಾಮ್ ಮತ್ತು ಬಾಲಿವುಡ್ನ ನಟ ವಿವೇಕ್ ಒಬರಾಯ್ ಒಟ್ಟಿಗೆ ಅಭಿನಯಿಸ್ತಾ ಇದ್ದಾರೆ. ಕನ್ನಡದ ರುಸ್ತುಂ ಚಿತ್ರದಲ್ಲಿ ಇಬ್ಬರು ಕೂಡ ಜೋಡಿಯಾಗಿ ಕಾಣಿಸ್ತಾ ಇದ್ದಾರೆ. ಇನ್ನು ರವಿ ವರ್ಮಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರವಿಚಂದ್ರನ್ ಅಭಿನಯದ ಸಿನಿಮಾಗೆ ಒಬ್ಬ ನಾಯಕಿ ಫಿಕ್ಸ್ ಆಗಿದ್ದಾರೆ. ಮಾಡೆಲ್ ರಿಮಿತಾ ರತ್ನಾಕರ್ ಒನ್ ಆಫ್ ದಿ ಹೀರೋಯಿನ್ ಆಗಿ ಫೈನಲ್ ಆಗಿದ್ದು ಒಪ್ಪಿಗೆ ಇವರು ಜೋಡಿ ಆಗಲಿದ್ದಾರಂತೆ.